ಇಲ್ಲಿಗೆ ಆಗಮಿಸಿರುವ ಎಲ್ಲರಿಗೂ ನನ್ನ ಗೌರವಪೂರ್ವಕ ವಂದನೆಗಳು. ಇಂದು ನಮ್ಮ ಕುಟುಂಬದ ಜೀವನದಲ್ಲಿ ಅತ್ಯಂತ ಸಂತೋಷದ, ಹೆಮ್ಮೆಯ ಹಾಗೂ ಭಾವನಾತ್ಮಕ ದಿನ. ನನ್ನ ಪ್ರೀತಿಯ ತಂದೆ ಶ್ರೀ BM ಸವದತ್ತಿ ಅವರ ನಿವೃತ್ತಿ ಸಮಾರಂಭದ ಈ ವಿಶೇಷ ಕ್ಷಣದಲ್ಲಿ ನಮ್ಮ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನನ್ನ ತಂದೆಯವರು ತಮ್ಮ ಸಂಪೂರ್ಣ ಸೇವಾ ಜೀವನವನ್ನು ಪ್ರಾಮಾಣಿಕತೆ, ನಿಷ್ಠೆ, ಶಿಸ್ತು ಮತ್ತು ಕರ್ತವ್ಯ ನಿಷ್ಠೆಯಿಂದ ಕಳೆದಿದ್ದಾರೆ. ಅವರಿಗೆ ಕೆಲಸ ಎಂದರೆ ಕೇವಲ ಉದ್ಯೋಗವಾಗಿರಲಿಲ್ಲ, ಅದು ಸಮಾಜಕ್ಕೆ ಸಲ್ಲಿಸಿದ ಸೇವೆಯಾಗಿತ್ತು. ಅವರು ಗಳಿಸಿರುವ ಗೌರವ ಮತ್ತು ವಿಶ್ವಾಸವೇ ಅವರ ನಿಜವಾದ ಸಂಪತ್ತು. ಆದರೆ ಇಂದು ನಾನು ಒಂದು ವಿಷಯವನ್ನು ಹೇಳಲು ಬಯಸುತ್ತೇನೆ. ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಅವರ ಕುಟುಂಬದ ಆಶೀರ್ವಾದ ಮತ್ತು ತ್ಯಾಗ ಅಡಗಿರುತ್ತದೆ. ಮೊದಲಿಗೆ ನನ್ನ ಅಜ್ಜ ಅಜ್ಜಿಯರನ್ನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ಅವರು ನನ್ನ ತಂದೆಯವರಿಗೆ ಉತ್ತಮ ಸಂಸ್ಕಾರ, ಪ್ರಾಮಾಣಿಕತೆ, ಶ್ರಮ ಮತ್ತು ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಟ್ಟರು. ಎಂದು ಅವರು ಎಲ್ಲಿದ್ದರೂ ಅವರ ಆಶೀರ್ವಾದ ನಮ್ಮೊಂದಿಗೆ ಇದೆ ಎಂದು ನಾನು ನಂಬುತ್ತೇನೆ. ನನ್ನ ತಂದೆಯವರು, ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಕುಟುಂಬ ಎಂದರೆ ಕೇವಲ ರಕ್ತ ಸಂಬಂಧವಲ್ಲ, ಅದು ಒಬ್ಬರಿಗೊಬ್ಬರು ನೀಡುವ ಪ್ರೀತಿ, ಬೆಂಬಲ ಮತ್ತು ನಂಬಿಕೆ. ನಿಮ್ಮೆಲ್ಲರ ಪ್ರೋತ್ಸಾಹ ಮತ್ತು ಸಹಕಾರವು ನಮ್ಮ ತಂದೆಯ ಜೀವನ ಯಾತ್ರೆಯಲ್ಲಿ ಅಮೂಲ್ಯವಾಗಿದೆ. ಇಂದು ನನ್ನ ತಾಯಿಯವರ ಬಗ್ಗೆ ಹೇಳದೇ ಇದ್ದರೆ ಈ ಭಾಷಣ ಅಪೂರ್ಣವಾಗುತ್ತದೆ. ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಶಕ್ತಿಯುತ ಮಹಿಳೆ ಇರುತ್ತಾಳೆ ಎಂಬ ಮಾತು ನಮ್ಮ ತಾಯಿಯವರಿಗೆ ಸಂಪೂರ್ಣವಾಗಿ ಅನ್ವಯಿಸುತ್ತದೆ. ತಂದೆಯವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರ ಜೊತೆಯಾಗಿದ್ದರು. ಮನೆಯ ಜವಾಬ್ದಾರಿಗಳನ್ನು ನಿಭಾಯಿಸಿ ನಮ್ಮನ್ನು ಪ್ರೀತಿಯಿಂದ ಬೆಳೆಸಿ ಅನೇಕ ತ್ಯಾಗಗಳನ್ನು ಮಾಡಿ ತಂದೆಯವರು ತಮ್ಮ ಕರ್ತವ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಲು ಅವರ ಸದಾ ಬೆಂಬಲವಾಗಿ ನಿಂತರು. ಅಮ್ಮ, ಈ ಗೌರವ ಮತ್ತು ಈ ಸಂಭ್ರಮ ಅಪ್ಪನವರಷ್ಟೇ ನಿಮ್ಮದು ಆಗಿದೆ. ನಮ್ಮ ಕುಟುಂಬದ ಆಧಾರ ಸ್ತಂಭವಾಗಿದ್ದಕ್ಕಾಗಿ ನಿಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಅಪ್ಪ, ನೀವು ನಮಗೆ ಕಲಿಸಿದ ದೊಡ್ಡ ಪಾಠ ಎಂದರೆ ಪ್ರಾಮಾಣಿಕತೆ, ಕಠಿಣ ಪರಿಶ್ರಮ, ವಿನಯ ಮತ್ತು ಮಾನವೀಯತೆ. ನಿಮ್ಮ ಜೀವನವೇ ನಮಗೆ ಪಾಠ ಪುಸ್ತಕವಾಗಿದೆ. ಇಂದು ನಿಮ್ಮ ಸರ್ಕಾರ ಸೇವೆ ಮುಗಿದಿರಬಹುದು, ಆದರೆ ನೀವು ಗಳಿಸುವ ಗೌರವ, ಪ್ರೀತಿ ಮತ್ತು ಆಶೀರ್ವಾದ ಎಂದೆಂದಿಗೂ ಮುಗಿಯುವುದಿಲ್ಲ. ಈಗ ನಿಮ್ಮ ಜೀವನ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಅದು ಉತ್ತಮ ಆರೋಗ್ಯ, ನೆಮ್ಮದಿ, ಸಂತೋಷ ಮತ್ತು ಕುಟುಂಬದವರೊಂದಿಗೆ ಅಮೂಲ್ಯ ಕ್ಷಣಗಳಿಂದ ತುಂಬಿರಲಿ. ಒಂದು ಸುಂದರವಾದ ಮಾತು ಇದೆ, ನಿವೃತ್ತಿ ಅಂತವಲ್ಲ, ಅದು ಬದುಕಿನ ಹೊಸ ಆರಂಭ. ಅಪ್ಪ, ನೀವು ನಮ್ಮ ಕುಟುಂಬದ ಹೆಮ್ಮೆ. ನಿಮ್ಮ ಮಕ್ಕಳು ಎಂಬುದು ನಮ್ಮ ಜೀವನ ಅತ್ಯಂತ ದೊಡ್ಡ ಗೌರವ. ಕೊನೆಯಲ್ಲಿ ನಮ್ಮ ತಂದೆಯವರೊಂದಿಗೆ ಹಲವು ವರ್ಷಗಳ ಕಾಲ ಕೆಲಸ ಮಾಡಿದ ಎಲ್ಲ ಅಧಿಕಾರಿಗಳಿಗೂ, ಸಹೋದ್ಯೋಗಿಗಳಿಗೂ ಹಾಗೂ ಈ ಸಂಸ್ಥೆಗೆ ನಮ್ಮ ಧನ್ಯವಾದಗಳು. ನೀವು ಅವರಿಗೆ ನೀಡಿದ ಗೌರವ, ಪ್ರೀತಿ ಮತ್ತು ಸಹಕಾರವನ್ನು ನಾವು ಎಂದಿಗೂ ಮರೆಯುವುದಿಲ್ಲ. ದೇವರು ಅಪ್ಪ ಮತ್ತು ಅಮ್ಮ ಇವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ, ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ಮನುಷ್ಯನು ಸಂಪಾದಿಸಿದ ಹಣಕ್ಕಿಂತ ಗಳಿಸಿದ ಗೌರವವೇ ಅವರ ನಿಜವಾದ ಸಂಪತ್ತು. ಧನ್ಯವಾದಗಳು. ನಾ ಇನ್ನೊಂದು ಲೈನ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ತಂದೆಯವರಿಗೆ. ಇನ್ಮುಂದೆ ಓನ್ಲಿ ಪೆನ್ಷನ್, ನೋ ಟೆನ್ಷನ್. ಧನ್ಯವಾದಗಳು.